ಸೋಲೂರು ಹೋಬಳಿ ಮಾಗಡಿ ತಾಲೂಕು ಶ್ರೀ ಕ್ಷೇತ್ರ ಶ್ರೀ ಪಂಚಮುಖಿ ಗಣಪತಿ ಮತ್ತು ಶ್ರೀ ಶನೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಪಾಲನಹಳ್ಳಿಯಲ್ಲಿ ಗುರು ಪೌರ್ಣಮಿ ಹಾಗೂ ಗುರುವಂದನಾ ಕಾರ್ಯಕ್ರಮ ನಡೆಯಿತು. ಮಠದ ಸಂಸ್ಥಾಪಕರು ಮತ್ತು ಮಠಾಧೀಶರಾದ ಡಾಕ್ಟರ್ ಶ್ರೀ ಶ್ರೀ ಸಿದ್ದರಾಜು ಸ್ವಾಮೀಜಿಯವರ ನೇತೃತ್ವದಲ್ಲಿ ಗುರು ಪೌರ್ಣಮಿ ಪ್ರಯುಕ್ತ ಶ್ರೀ ಪಂಚಮುಖಿ ಗಣಪತಿ ಮತ್ತು ಶ್ರೀ ಶನೇಶ್ವರ ಸ್ವಾಮಿಗಳಿಗೆ ಪವಿತ್ರ ಅಭಿಷೇಕ, ಹೋಮ ಮತ್ತು ಪೂಜಾ ಕಾರ್ಯಕ್ರಮ ನಡೆಯಿತು. ನಂತರ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಸಿದ್ದರಾಜು ಸ್ವಾಮಿಗಳಿಗೆ ಭಕ್ತರಿಂದ ಗುರುವಂದನಾ ಮತ್ತು ಪಾದಪೂಜೆಯನ್ನು ಮಾಡಲಾಯಿತು. ಓಂ ಯುಗಯೋಗಿನೇ ನಮಃ, ಓಂ ಯುಗಸಾಧಕಾಯ ನಮಃ, ಓಂ ಸಿದ್ದೇಶ್ವರಾಯ ನಮಃ, ಓಂ ಲೋಕಪೂಜಿತಾಯ ನಮಃ, ಓಂ ಶಂಕರಾಯ ಸಂಯುಕ್ತಂ ಭೋಜಂ ಪ್ರದೃಶ್ಯತಾಂ, ಓಂ ಭೂರ್ವಚತುರ್ಭುಜಂ ಭುಜಂ ಭೂರ್ವಾಮಹಂ ಮನಸ್ಪೃಹಂ ಯೋಗೇನ ಪ್ರಚೋದಯಾತ್. ಸಾಂಸ್ಕೃತಿಕ ರಂಗಭೂಮಿ ಕಲಾವಿದರುಗಳಿಂದ ಭಕ್ತಿಗೀತೆಗಳು, ರಂಗಗೀತೆಗಳ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ಇದು ಗುರು ಪೂರ್ಣಿಮೆ, ವ್ಯಾಸ ಪೂರ್ಣಿಮೆ ಅಂತಲೂ ಕೂಡ ಕರೀತಾರೆ. ಗುರುವು ಅಂಧಕಾರದ ಕತ್ತಲಿನಲ್ಲಿರ್ತಕ್ಕಂಥವರನ್ನು ಬೆಳಕಿನ ಮಾರ್ಗಕ್ಕೆ ಕೊಂಡೊಯ್ಯುವ ಮಾರ್ಗವೇ ಗುರುವಿನ ಮಾರ್ಗ ಅಂತ ನಮ್ಮ ಸನಾತನ ಪರಂಪರೆ ಕೊಟ್ಟಿರ್ತಕ್ಕಂಥದ್ದು. ಯಾರು ಗುರುವು? ಜ್ಞಾನಕ್ಕೆ ಗುರು ಅಂತ ಹೇಳೋದು. ಕೌಸ್ತುಭ ಮಣಿಗಿನ್ನ ಉತ್ತಮವಾಗಿರ್ತಕ್ಕಂಥ ರತ್ನ ಜ್ಞಾನರತ್ನ. ಹಾಗಾಗಿ 84 ಲಕ್ಷ ಜೀವಕೋಟಿಗಳನ್ನು ಪರಿಪಕ್ವವಾಗಿ ಪ್ರಕೃತಿಯ ಮಡಿಲಿದ ಯಾವ ರೀತಿ ಕಾಪಾಡಿತು, ಅದು ಕಾಪಾಡಬೇಕಾದ್ರೆ ಜ್ಞಾನ ಸೂಚನಾ ಫಲಕಗಳಿಂದ ಸಾಧ್ಯ. ಹಾಗಾಗಿ ಆ ಜ್ಞಾನವನ್ನು ಸನ್ಮಾರ್ಗ ಸತ್ಮಾರ್ಗದ ಕಡೆಗೆ ಕೊಂಡೊಯ್ಯುವಂತಹ ಮಾರ್ಗದರ್ಶಿಗಳು ಯಾರು ಆಗಿರ್ತಾರೋ ಅವ್ರನ್ನ ಗುರುಗಳು. ಹಾಗಾಗಿ ಇದು ನಮ್ಮ ಭಾರತೀಯ ಸಂಸ್ಕೃತಿ ಕೊಟ್ಟಿರ್ತಕ್ಕಂಥ ಇದರಲ್ಲಿ ಹಠಯೋಗ, ಸಿದ್ಧಿಯೋಗ, ಚೌಷಷ್ಠಿ ವಿದ್ಯೆಗಳು ಬರುತ್ತೆ. ಅಂತಹ ಇರುವಂತಹ ಶಕ್ತಿಯನ್ನು ಈ ರೀತಿಯಾಗಿ ಪಡೆದುಕೊಂಡು ನಾವು ಯಾರಿಗೂ ಕಿಡಕನ್ನವೆಸದಂತೆ, ಯಾರಾದರೂ ಲೋಭವನ್ನು ಮಾಡದಂತೆ ಅರಿಷಡ್ ವರ್ಗಗಳನ್ನು ದೂರಗೊಳಿಸಿ ಆತ್ಮಾವಲೋಕನದ ಸನಾತನ ಶಾಸ್ತ್ರ ವಿಶಾರದಂ ತತ್ವಲಲಾಟಿವೆ ಎಂಬತಕ್ಕಂಥ ಅಭೂತವಾದ ಶಕ್ತಿಯನ್ನು ಇಟ್ಟುಕೊಂಡು ಯಾರು ಬಾಳ್ತಾರೋ ಅದು ಗುರುವು. ಗುರುವಿಲ್ಲದ ವಿದ್ಯೆ ನಿರರ್ಥಕಂತಾರೆ. ಪ್ರತಿಯೊಂದು ಜ್ಞಾನಕ್ಕೂ ಪ್ರತಿಯೊಂದು ರಂಗಕ್ಕೂ ಗುರುವೇ ಮುಖ್ಯವಾಗಿರುತ್ತೆ. ಹಾಗಾಗಿ ಆ ಪ್ರಕೃತಿಯೇ ಗುರುವಂತ ಸೃಷ್ಟಿಯಾಗಿರ್ತಕ್ಕಂತಹ ಸನಾತನ ಶಾಸ್ತ್ರಕ್ಕೆ ವ್ಯಾಸ ಪೂರ್ಣಿಮಾ ಎಂಬತಕ್ಕಂಥ ಹೆಸರು. ಅವರೆಲ್ಲರಿಗೂ ಅವರವರ ಅಭಿಷ್ಟಗಳು ಯದ್ಭಾವಂ ತದ್ಭವತಿ ಅಂತೀವಿ. ಭಾವನೆಯಾಗಿರುತ್ತೆ, ಭಾವನೆ ಶಕ್ತಿ ಪ್ರಕೃತಿಯಲ್ಲಿರುತ್ತೆ. ಸರ್ವರಿಗೂ ಒಳಿತಾಗಲಿ, ಸರ್ವ ಹೃದಯಕ್ಕೂ ಕೂಡ ಒಳ್ಳೆಯದಾಗಲಿ. ಆಯುಷ್, ಆರೋಗ್ಯ, ಕೀರ್ತಿ, ಸಮೃದ್ಧಿ, ಇಷ್ಟಾರ್ಥಗಳೆಲ್ಲ ಈ ಪ್ರಕೃತಿ ಕೊಟ್ಟು ಕಾಪಾಡಿ. ಆ ಪ್ರಕೃತಿಯ ಮಡಿಲಲ್ಲಿನ ಗುರುವಿನ ಆಶೀರ್ವಾದ ಇರುತ್ತೆ. ನಾವೆಲ್ಲರೂ ಕೂಡ ಮಾನವ ಜನ್ಮಗಳು ಅಂತರಾಳದಲ್ಲಿರುವಂತಹ ಶಕ್ತಿ ಇರುತ್ತೆ. ಅದು ಆಶೀರ್ವದಿಸಿ ಅವರೆಲ್ಲರನ್ನೂ ಕೂಡ ಉತ್ಕೃಷ್ಟ ಸ್ಥಿತಿಗೆ ತಂದು ಒಳ್ಳೆ ಮಳೆ, ಒಳ್ಳೆಯ ಜ್ಞಾನ, ಯಾರಿಗೂ ಕೂಡ ಕ್ರೋಧವಿಲ್ಲದಂತಹ ಮನಸ್ಸುಗಳೆಲ್ಲ ದೂರವಾಗಿ ಎಲ್ಲರೂ ಏಕತಾ ಭಾವದಿಂದ ಮಾನವ ಜನ್ಮ ಮುಖ್ಯ ಎಂಬತಕ್ಕಂಥ ಶಕ್ತಿಯಿಂದ ಉತ್ಕೃಷ್ಟ ಸ್ಥಿತಿಯಲ್ಲಿ ಬದುಕಲಿ ಅನ್ನುವಂಥದ್ದು ಹಾರೈಸ್ತಕ್ಕಂಥದ್ದು. ಶ್ರೀ 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 ಪಾಲನಹಳ್ಳಿ ಮಠದಲ್ಲಿ ಗುರು ಪೌರ್ಣಿಮೆಯ ಕಾರ್ಯಕ್ರಮ ಶ್ರೀ ಶ್ರೀ ಸಿದ್ದರಾಮಯ್ಯ ಸ್ವಾಮೀಜಿಗಳು ಫಂಕ್ಷನ್ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ಸಿದ್ದರಾಜ ಸ್ವಾಮೀಜಿಯವರ ಆಶೀರ್ವಾದ ಪಡೆಯಲು ಬಂದಿದ್ದೇವೆ. ಸಾವಿರಾರು ಜನರು ಭಕ್ತರು ಇದಕ್ಕೆ ಆಗಮಿಸಿದ್ದಾರೆ ಹಾಗೂ ಅನ್ನದಾಸೋಹ ಎಲ್ಲ ಏರ್ಪಡಿಸಿದ್ದಾರೆ ಸಿದ್ದರಾಜ ಸ್ವಾಮೀಜಿಗಳು. ಸಿದ್ದರಾಜ ಸ್ವಾಮೀಜಿಗಳು ಇದೇ ಥರ ನಮಗೆ 100 ವರ್ಷ ಆಶೀರ್ವಾದ ಮಾಡಬೇಕೆಂದು ಅವರು ಚೆನ್ನಾಗಿರಲಿ. ಶ್ರೀ ಶನಿಮಾತ್ಮ ಸ್ವಾಮಿ ಇವರು ಶ್ರೀ ಪಾಲನಹಳ್ಳಿ ಮಠಕ್ಕೆ ಆಶೀರ್ವಾದ ಇರಲಿ ಅಂತೇಳಿ ನಮಗೆ ಸಿದ್ದರಾಜ ಸ್ವಾಮೀಜಿಯವರು ನಮಗೂ ಕೂಡ ಆಶೀರ್ವಾದ ಮಾಡಲಿ. 100 ವರ್ಷ ಅವರನ್ನು ಭಗವಂತ ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಪಾಲನಹಳ್ಳಿ ಮಠನೂ ತುಂಬ ಅಭಿವೃದ್ಧಿ ಆಗಲಿ. ವರ್ಷ ತುಂಬ ಅಭಿವೃದ್ಧಿ ಆಗ್ತಿದೆ. ಇನ್ನೂ ಹೆಚ್ಚಿನ
ಇದರಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಇದೇ ಸಂದರ್ಭದಲ್ಲಿ ಮಠದ ಭಕ್ತಾದಿಗಳು, ಸಿದ್ದರಾಜು ಸ್ವಾಮೀಜಿಗಳ ಶಿಷ್ಯ ವೃಂದ, ವಿವಿಧ ಕ್ಷೇತ್ರದ ಗಣ್ಯರು ಪೂಜೆಯಲ್ಲಿ ಪಾಲ್ಗೊಂಡು ಗುರುಕೃಪೆ ಪಡೆದುಕೊಂಡರು. ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ. ಶ್ರೀ